ನಮಸ್ಕಾರ. ಮೇ 2026 ಖಂಡಿತವಾಗಿಯೂ ಇದೊಂದು ಸಾಮಾನ್ಯ ತಿಂಗಳಲ್ಲ. ಕಳೆದ 10 ವರ್ಷಗಳಿಂದ ಮೀನರಾಶಿಯವರು ಮೌನವಾಗಿ ಅನುಭವಿಸುತ್ತಿರುವ ನೋವು, ಅವಮಾನ ಮತ್ತು ಸುದೀರ್ಘ ಕಾಯುವಿಕೆಗೆ ಸಿಗುವ ಒಂದು ಬೃಹತ್ ಹಾಗೂ ಅಂತಿಮ ತಿರುವು ಇದು. ಇಷ್ಟು ದಿನ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ರು, ಆದ್ರೆ ಪ್ರತಿಫಲವಾಗಿ ಸಿಕ್ಕಿದ್ದು ಮಾತ್ರ ಬರೀ ಶೂನ್ಯ ಅಲ್ವಾ? ಆದ್ರೆ ಈ ಬಾರಿ ಆಕಾಶದಲ್ಲಿ ಒಂದು ಭಯಾನಕ ಹಾಗೂ ಅದ್ಭುತವಾದ ಬದಲಾವಣೆ ನಡೆಯುತ್ತಿದೆ. ಶನಿ ಮತ್ತು ಮಂಗಳನ ಆ ಒಂದು ಮಹಾಮಿಲನ ಮೀನರಾಶಿಯವರ ಜೀವನದ ಅಡಿಪಾಯವನ್ನೇ ಬದಲಾಯಿಸಲು ಸಿದ್ಧವಾಗಿದೆ. ಹಾಗಾದ್ರೆ ಏನಿದು ಬದಲಾವಣೆ? ಈ ವಿಶ್ಲೇಷಣೆಯಲ್ಲಿ ಆಳವಾಗಿ ತಿಳಿಯೋಣ ಬನ್ನಿ. ಒಂಟಿಯಾಗಿ ಕೂತು ಅತ್ತಿದ್ದು ಎಷ್ಟು ಸಲ ಅಂತ ಲೆಕ್ಕ ಹಾಕೋಕ್ ಸಾಧ್ಯನಾ? ಬೇರೆಯವರ ಕಣ್ಣೀರನ್ನ ಒರೆಸಿದ ಕೈಗಳಿಗೆ ತಮ್ಮದೇ ಕಣ್ಣೀರನ್ನ ಒರೆಸ್ಕೊಳ್ಳೋಕೆ ಯಾರೂ ಸಿಗ್ಲಿಲ್ಲ ಅನ್ನೋದು ಮೀನರಾಶಿಯವರ ಜೀವನದ ಅತೀ ದೊಡ್ಡ ಕಟು ಸತ್ಯ. ಈ ಅರಿವು ಅವರಿಗೆ ಒಳಗೊಳಗೆ ಚುಚ್ಚುತ್ತಿರಬಹುದು. ಮೀನರಾಶಿ ಅಂದ್ರೆ ಸಮುದ್ರದಂತೆ ವಿಶಾಲವಾದ ಮನಸ್ಸಿನ ರಾಶಿ. ಮೌನವಾಗಿ ಎಲ್ಲವನ್ನೂ ಸಹಿಸ್ಕೊಳ್ತಾರೆ. ಜನರು ಇವರನ್ನು ದಡ್ಡರು ಅಥವಾ ಮೃದು ಸ್ವಭಾವದವರು ಅಂತ ಅಂದ್ಕೊಂಡಿರಬಹುದು. ಆದರೆ ಆ ಮೌನದ ಹಿಂದೆ ಒಂದು ಪ್ರಚಂಡ ಬೆಂಕಿ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಬೆಂಕಿ ಈಗ ಜ್ವಾಲೆಯಾಗಿ ಹೊರಬರುವ ಸಮಯ ಹತ್ತಿರವಾಗಿದೆ. ಆದ್ರೆ ಒಂದು ವಿಷಯ ನಿಮಗ್ ಗೊತ್ತಾ? ಇಲ್ಲಿ ನಿಜವಾದ ಸತ್ಯ ಶುರುವಾಗ್ತದೆ. ಮೀನರಾಶಿಯವರ ಜೀವನದಲ್ಲಿ ಈವರೆಗೂ ಎದುರಾದ ಪ್ರತಿಯೊಂದು ದ್ರೋಹಕ್ಕೂ ಒಂದು ತಕ್ಕ ಉತ್ತರ ಸಿಗುವ ಸಮಯ ಬಂದಿದೆ ಎಂದು ಗ್ರಹಗತಿಗಳು ಸ್ಪಷ್ಟವಾಗಿ ಹೇಳ್ತಿವೆ. ಯಾರೋ ಒಬ್ರು ಬೆನ್ನಿಗೆ ಚೂರಿ ಹಾಕಿದ್ದಾರೆ, ನಂಬಿಕೆಯನ್ನ ಮಣ್ಣುಪಾಲಾಗಿಸಿದ್ದಾರೆ. ಆ ವ್ಯಕ್ತಿ ಎದುರೇ ನಗುತ್ತಾ ಕತ್ತಲಲ್ಲಿ ವಿರುದ್ಧವಾಗಿ ಸಂಚು ಮಾಡುತ್ತಿದ್ದಾರೆ. ಆ ಗುಪ್ತ ಶತ್ರು ಯಾರು ಅನ್ನೋದನ್ನ ಈ ವಿಶ್ಲೇಷಣೆಯ ಮಧ್ಯಭಾಗದಲ್ಲಿ ಹೇಳ್ತೀನಿ. ಆ ಸತ್ಯ ನಿಜಕ್ಕೂ ನಿಮ್ಮನ್ನ ಬೆಚ್ಚಿಬೀಳಿಸಬಹುದು. ಹಾಗಾಗಿ ಸಂಪೂರ್ಣವಾಗಿ ಗಮನವಿಟ್ಟು ಆಲಿಸಿ. ಸಮಾಜಕ್ಕೆ ಮೀನರಾಶಿಯವರು ತೋರಿಸ್ತಿರುವ ಮುಖಕ್ಕೂ ಅವರ ಒಳಗಿನ ನೈಜ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ಹೊರಗಡೆ ಸಮಾಜದಲ್ಲಿ ಒಂದು ನಗುವ ಮುಖವನ್ನು ತೋರಿಸುತ್ತಿದ್ದಾರೆ, ಆದರೆ ಒಳಗಡೆ ಮನಸ್ಸು 1000 ಚೂರುಗಳಾಗಿದೆ. ದಣಿದಿದ್ದಾರೆ, ಆದರೆ ಆ ನೋವನ್ನ ಹೊರಹಾಕಲು ಸಾಧ್ಯವಾಗುತ್ತಿಲ್ಲ. ಈ ದ್ವಂದ್ವಕ್ಕೆ ಕಾರಣ ಅವರ ಮೇಲೆ ಪ್ರಭಾವ ಬೀರುತ್ತಿರುವ ಆ ಪ್ರಬಲ ಗ್ರಹಗಳ ಚಲನೆ. ಈ ನೋವಿನ ಹಿಂದಿನ ಅಸಲಿ ಕಾರಣವೇನು ಅನ್ನೋದನ್ನ ಈಗ ನೋಡೋಣ. ಸಾಡೆ ಸಾತಿಯ ಅಂತಿಮ ಪರೀಕ್ಷೆ. ಮೀನರಾಶಿಯವರ ಈ ಎಲ್ಲ ಮಾನಸಿಕ ಒತ್ತಡಗಳಿಗೆ ಅತಿ ಮುಖ್ಯವಾದ ಜ್ಯೋತಿಷ್ಯ ಕಾರಣವನ್ನು ಈಗ ಅರ್ಥ ಮಾಡ್ಕೊಳ್ಳೋಣ. ಶನಿದೇವನು ಜನ್ಮರಾಶಿಯಲ್ಲೇ ಅಂದ್ರೆ 1ನೇ ಮನೆಯಲ್ಲೇ ಕುಳಿತಿದ್ದಾನೆ. 1ನೇ ಮನೆಯಲ್ಲಿ ಶನಿ ಇದ್ದಾನೆ ಅಂದ ತಕ್ಷಣ ಇದೊಂದು ಶಿಕ್ಷೆ ಅಂತ ಖಂಡಿತ ಅಂದ್ಕೊಳ್ಬೇಡಿ. ಬದಲಾಗಿ ಶನಿಯು ಹಳೆ ಚರ್ಮವನ್ನು ಸುಲಿದು ಹೊಸ ರೂಪವನ್ನು ಕೊಡಲು ಸಿದ್ಧತೆ ನಡೆಸುತ್ತಿದ್ದಾನೆ. ಕಳೆದ ಕೆಲವು ವರ್ಷಗಳಿಂದ ಬೆನ್ನಿನ ಮೇಲೆ ಹೊತ್ಕೊಂಡಿದ್ದ ಆ ಅನಗತ್ಯ ಜವಾಬ್ದಾರಿಗಳನ್ನ, ಬೇರೆಯವರ ಸಮಸ್ಯೆಗಳನ್ನ ಈಗ ಕೆಳಗಿಳಿಸುವ ಸಮಯ ಬಂದಿದೆ. ಶನಿಯು ಮೀನರಾಶಿಯವರ ಸುತ್ತಲಿರುವ ನಕಲಿ ಜನರನ್ನು ಉದ್ದೇಶಪೂರ್ವಕವಾಗಿಯೇ ದೂರ ಮಾಡುತ್ತಿದ್ದಾನೆ. ಇದು ಸ್ವಲ್ಪ ನೋವು ಕೊಡಬಹುದು, ಆದರೆ ಇದು ಜೀವನದ ಶುದ್ಧೀಕರಣ ಪ್ರಕ್ರಿಯೆ. ಇದು ಮೀನರಾಶಿಯವರನ್ನು ಉಕ್ಕಿನಂತೆ ಗಟ್ಟಿಗೊಳಿಸುವ ಒಂದು ಬ್ರಹ್ಮಾಸ್ತ್ರ. ಮೇ ತಿಂಗಳ ಈ ಮೊದಲ 10 ದಿನಗಳು ಹೇಗಿರುತ್ತೆ ಅಂದ್ರೆ ಇಡೀ ಬೆಟ್ಟವನ್ನೇ ತಲೆ ಮೇಲೆ ಹೊತ್ತಂತೆ ಅನ್ಸಬಹುದು. ಏಕೆಂದರೆ ಮಂಗಳ ಮತ್ತು ಶನಿ ಒಂದೇ ಮನೆಯಲ್ಲಿದ್ದಾರೆ. ಇದು ಅಕ್ಷರಶಃ ಬೆಂಕಿ ಮತ್ತು ಮಂಜುಗಡ್ಡೆ ಒಟ್ಟಿಗೆ ಸೇರಿದಂತೆ. ವಿಪರೀತ ಕೆಲಸದ ಒತ್ತಡ, ಮನೆಯಲ್ಲಿನ ಕಿರಿಕಿರಿ ಮತ್ತು ಅತಿಯಾದ ದೈಹಿಕ ಆಯಾಸದಿಂದ ನಿದ್ದೆ ಬರೋದು ಕಷ್ಟವಾಗಬಹುದು. ಒಳಗಡೆ ಸಿಟ್ಟಿದೆ, ಆದರೆ ಅದನ್ನು ಹೊರಹಾಕಲು ಜಾಗವಿಲ್ಲ. ಈ 10 ದಿನಗಳು ಮೀನರಾಶಿಯವರ ಸಹನೆಯ ಅತಿದೊಡ್ಡ ಅಗ್ನಿಪರೀಕ್ಷೆಯಾಗಲಿವೆ. ಆದರೆ ಕಷ್ಟ ಯಾವತ್ತಿಗೂ ಶಾಶ್ವತವಲ್ಲ. ಮುಂಬರುವ ಪ್ರಮುಖ ದಿನಾಂಕಗಳನ್ನ ಗಮನಿಸಿದ್ರೆ ಆಕಾಶದಲ್ಲಿ ದೊಡ್ಡ ಬದಲಾವಣೆಗಳು ಕಾಯುತ್ತಿವೆ. ಮೇ 13, 14 ಮತ್ತು 15ನೇ ತಾರೀಕಿನಂದು ಗ್ರಹಗಳು ತಮ್ಮ ಸ್ಥಾನವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ಅಂದಿನಿಂದ ಆ ಭಾರಿ ತೂಕ, ಆ ಮಾನಸಿಕ ಒತ್ತಡ ಇದ್ದಕ್ಕಿದ್ದಂತೆ ಇಳಿದು ಹೋದಂತೆ ಭಾಸವಾಗುತ್ತದೆ. ಈ ಬದಲಾವಣೆಗಳು ಮೀನರಾಶಿಯವರ ಪರವಾಗಿ ಹೇಗೆ ಕೆಲಸ ಮಾಡ್ಲಿವೆ ಅನ್ನೋದರ ರೋಚಕ ತಿರುವು ಮುಂದಿದೆ. ವೃತ್ತಿಜೀವನದ ಪುನರ್ಜನ್ಮ ಮತ್ತು ಶತ್ರುಗಳ ನಾಶ. ಕೆಲಸದ ಜಾಗದಲ್ಲಿ, ಪಾಲಿಟಿಕ್ಸ್ನಲ್ಲಿ ಊಹಿಸಲು ಆಗದಂತಹ ಡ್ರಾಮ್ಯಾಟಿಕ್ ಬದಲಾವಣೆಗಳು ಹೇಗೆ ನಡೆಯಲಿವೆ ಅಂತ ಈಗ ನೋಡೋಣ. ಮೇ 11ರಂದು ಮಂಗಳನು 1ನೇ ಮನೆಯಿಂದ ಹೊರಬಂದು 2ನೇ ಮನೆಗೆ ಪ್ರವೇಶಿಸುತ್ತಾನೆ. ಅಂದಿನಿಂದ ಮೀನರಾಶಿಯವರು ಮತ್ತೆ ಹೊಸದಾಗಿ ನಿರಾಳವಾಗಿ ಉಸಿರಾಡಲು ಶುರುಮಾಡುತ್ತಾರೆ. ಹೊಸ ಕೆಲಸಗಳನ್ನು ಮಾಡಲು ಅದ್ಭುತವಾದ ಉತ್ಸಾಹ ಸಿಗುತ್ತೆ. ಮಾತುಗಳಲ್ಲಿ ಇದ್ದಕ್ಕಿದ್ದಂತೆ ಒಂದು ಹೊಸ ಅಧಿಕಾರ ಬರುತ್ತದೆ. ಮಾತನಾಡುವ ರೀತಿಗೆ ವಿರೋಧಿಗಳು ಕೂಡ ಬೆಚ್ಚಿಬೀಳುತ್ತಾರೆ. ಈ ಬದಲಾವಣೆ ಸ್ವತಃ ಅವರಿಗೆ ಶಾಕ್ ಕೊಡಬಹುದು, ಆದರೆ ಇದು ಅವರಲ್ಲಿ ಇಷ್ಟು ದಿನ ಹುದುಗಿದ್ದ ನಾಯಕತ್ವದ ಗುಣ ಹೊರಬರುತ್ತಿರುವ ಅದ್ಭುತ ಕ್ಷಣ. ಈ ಹಂತದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು.
ಕೇತುವು 6ನೇ ಮನೆಯಲ್ಲಿರೋದ್ರಿಂದ ಶತ್ರುಗಳು ಎದುರಿಸಲು ಬಂದು ತಾವೇ ಸೋತುಗೋಗ್ತಾರೆ. ನಾನಾಗ್ಲೇ ಹೇಳಿದ ಆ ಗುಪ್ತ ಶತ್ರು ಯಾಳು ಅಂತ ಮೇ 20ರ ಆಸುಪಾಸಿನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ಲಿದೆ. ಎದುರಿಗೆ ನಗುತ್ತಾ ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕ್ತಿದ್ದ ಆ ವ್ಯಕ್ತಿಯ ಮುಖವಾಡ ಕಳಚುತ್ತೆ. ಆ ಸತ್ಯ ತಿಳಿದಾಗ ಕುಸಿದು ಹೋಗ್ಬಾರ್ದು, ಸಿಟ್ಟಿನಿಂದ ಜಗಳಕ್ಕೂ ಹೋಗ್ಬಾರ್ದು. ಮೌನವೇ ಇಲ್ಲಿ ಅತಿ ದೊಡ್ಡ ಶಸ್ತ್ರ. ದ್ರೋಹವನ್ನ ಮೆಟ್ಟಿ ನಿಂತು ಅದನ್ನೇ ಏಣಿಯನ್ನಾಗಿ ಮಾಡಿಕೊಳ್ಳುವ ಕಲೆ ಮೀನರಾಶಿಯವರಿಗೆ ಕರಗತವಾಗಿದೆ. ಆರ್ಥಿಕ ಜೀವನದ ಮಹಾ ತಿರುವು. ಹಣಕಾಸು ವಿಷಯದಲ್ಲಿ ನಡೆಯುವ ಈ ನಾಟಕೀಯ ಬದಲಾವಣೆ ಅಂದ್ರೆ ರಾಹುವಿನ ಆ ವಿರೋಧಾಭಾಸ ಏನು ಅಂತ ಈಗ ತಿಳಿಯೋಣ. ರಾವು 12ನೇ ಮನೆಯಲ್ಲಿದ್ದಾನೆ. ಅಂದರೆ ಎಷ್ಟೇ ದುಡ್ಡು ಉಳಿಸಬೇಕು ಅಂತ ಅಂದುಕೊಂಡರೂ ಅನಿರೀಕ್ಷಿತವಾಗಿ ಖರ್ಚು ಬಂದು ಬಾಗಿಲು ತಟ್ಟುತ್ತೆ. ವಾಹನ ರಿಪೇರಿ ಇರ್ಬೋದು ಅಥವಾ ಅನಿರೀಕ್ಷಿತ ಪ್ರವಾಸ ಇರ್ಬೋದು. ದುಡ್ಡು ನೀರಿನ ತರ ಖರ್ಚಾಗ್ತಿದೆ ಅಂತ ಅನ್ಸ್ಬೋದು. ಆದ್ರೆ ಇದೊಂದು ದೈವಿಕ ರಹಸ್ಯ. ಈ ಖರ್ಚುಗಳು ಬಡವರನ್ನಾಗಿ ಮಾಡಲು ಬಂದಿಲ್ಲ, ಬದಲಾಗಿ ಇದು ಹಳೆ ಕರ್ಮದ ಸಾಲಗಳನ್ನು ಕಳೆಯಲು ಬಂದಿರುವ ಅವಕಾಶ. ಇದು ದೀರ್ಘಕಾಲದ ಆರ್ಥಿಕ ಹೊರೆಯಿಂದ ಶಾಶ್ವತವಾಗಿ ಮುಕ್ತಗೊಳಿಸುವ ಪ್ರಕ್ರಿಯೆ. ಮೇ 15ರ ನಂತರ ಸೂರ್ಯನು 3ನೇ ಮನೆಗೆ ಬರುತ್ತಾನೆ. ಇದು ಅತ್ಯಂತ ಅದ್ಭುತವಾದ ಬೆಳವಣಿಗೆ. ಅನಿರೀಕ್ಷಿತ ಮೂಲಗಳಿಂದ ಕೈಗೆ ಹಣ ಸೇರಬಹುದು. ಎಲ್ಲಿಯೋ ಹೂಡಿಕೆ ಮಾಡಿದ ಹಣ ಅಥವಾ ಮರೆತು ಹೋಗಿದ್ದ ಯಾವುದೋ ಒಂದು ಹಳೆಯ ಆಸ್ತಿ ದೊಡ್ಡ ಮಟ್ಟದ ಲಾಭ ತಂದುಕೊಡಲಿದೆ. ಈ ಹಣಕಾಸಿನ ಬೆಳವಣಿಗೆಯನ್ನು ಕಂಡು ಇಷ್ಟು ದಿನ ಹಗುರವಾಗಿ ಕಂಡವರು ಖಂಡಿತ ಬೆರಗಾಗ್ತಾರೆ. ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನದನ್ನೇ ದೈವ ನೀಡಲು ಈಗ ಸಿದ್ಧವಾಗಿದೆ. ಪ್ರೀತಿ ಮತ್ತು ಆರೋಗ್ಯದ ರಹಸ್ಯ. ಇಲ್ಲಿ ಕೆಲವು ಕಟ್ಟುನಿಟ್ಟಿನ ಎಚ್ಚರಿಕೆಗಳನ್ನ ಪಾಲಿಸಲೇಬೇಕಾಗ್ತದೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದ್ರೆ ಇದೊಂದು ಭಾವನೆಗಳ ಸುನಾಮಿ. ಶುಕ್ರನ ಚಲನೆ ಮನೆಯಲ್ಲಿ ಶಾಂತಿ ತಂದ್ರೂ ಶನಿ ಮತ್ತು ಮಂಗಳನ ಪ್ರಭಾವದಿಂದ ಸಂಗಾತಿ ತಮ್ಮನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಬೇಸರ ಕಾಡಬಹುದು. ಮನಬಿಚ್ಚಿ ಮಾತನಾಡುವುದು ಇಲ್ಲಿ ಅತ್ಯಗತ್ಯ. ಹಾಗೆ ಕುಟುಂಬದ ಗುಟ್ಟುಗಳನ್ನು ಕಾಪಾಡುವುದು ಬಹಳ ಮುಖ್ಯ. ಏಕೆಂದರೆ ಹಿತೈಷಿ ಅನ್ನೋ ಮುಖವಾಡ ತೊಟ್ಟವರು ಬೆಂಕಿ ಹಚ್ಚುವ ಕೆಲಸ ಮಾಡಬಹುದು. ಜೊತೆಗೆ ಯಾವುದೇ ಹಳೆಯ ಪ್ರೇಮ ಮತ್ತೆ ಜೀವನಕ್ಕೆ ಬಂದ್ರೆ ಅಂಥವರಿಂದ ಖಂಡಿತ ದೂರ ಇರಬೇಕು. ಆರೋಗ್ಯದ ವಿಷಯದಲ್ಲಿ ಒಂದು ಕಟುವಾದ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ಅತಿಯಾದ ಭಾವನಾತ್ಮಕತೆಯೇ ದೇಹವನ್ನು ದಣಿಸುತ್ತಿದೆ. ಬೇರೆಯವರ ನೋವನ್ನು ತಮ್ಮ ಮೇಲೆ ಹಾಕಿಕೊಳ್ಳುವುದನ್ನು ಮೀನರಾಶಿಯವರು ಮೊದಲು ನಿಲ್ಲಿಸಬೇಕು. ಜಗತ್ತಿನಲ್ಲಿಡುವ ಎಲ್ಲರನ್ನೂ ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಶಕ್ತಿ ಮರುಪಡೆಯಬೇಕಾದರೆ ಸಾಕಷ್ಟು ವಿಶ್ರಾಂತಿ ಮತ್ತು ನೀರಿನ ಅಗತ್ಯವಿದೆ. ಸುತ್ತಲೂ ಒಂದು ಗಟ್ಟಿ ಬೌಂಡ್ರಿ ಹಾಕಿಕೊಳ್ಳಬೇಕು. ಶಾಂತವಾಗಿದ್ದಾಗ ಮಾತ್ರ ದೇಹ ಮತ್ತು ಮನಸ್ಸು ಎರಡೂ ಹತೋಟಿಗೆ ಬರುತ್ತವೆ. ಗೆಲುವಿನ ಹೊಸ ಅಧ್ಯಾಯ. ಮೇ ತಿಂಗಳ ಈ ಕಠಿಣ ಪಯಣದ ನಂತರ ಜೀವನದ ಆ ಭವ್ಯ ಪುನರ್ಜನ್ಮದ ಆರಂಭ ಹೇಗಿರಲಿದೆ ಅಂತ ನೋಡೋಣ. ಮೇ ತಿಂಗಳಿನಲ್ಲಿ ಪಟ್ಟ ಕಷ್ಟಗಳೆಲ್ಲವೂ ಕೇವಲ ಒಂದು ಸಿದ್ಧತೆ ಮಾತ್ರ. ಏಕೆಂದರೆ ಜೂನ್ ತಿಂಗಳಲ್ಲಿ ರಾಶ್ಯಾಧಿಪತಿ ಗುರುವು ಉಚ್ಚಸ್ಥಾನಕ್ಕೆ ಹೋಗ್ತಿದ್ದಾನೆ. ಶನಿಯು ಇಷ್ಟು ದಿನ ಬೆಂಕಿಯಲ್ಲಿ ಬೇಯಿಸಿದ್ದಾನೆ. ಈಗ ಶುದ್ಧ ಚಿನ್ನವಾಗಿ ಹೊರಬರುವ ಸಮಯ. ಇಷ್ಟು ದಿನ ಮೌನವಾಗಿ ಸೋಲುಂಡಿದ್ದ ಮೀನರಾಶಿಯವರು ಈಗ ಜಗತ್ತಿಗೆ ತಮ್ಮ ಅಸಲಿ ತಾಕತ್ತು ತೋರಿಸಲಿದ್ದಾರೆ. ಶತ್ರುಗಳು ಎಲ್ಲಿ ತುಳಿಯಲು ಹೋದರೋ ಅದೇ ಜಾಗದಲ್ಲಿ ಸಿಂಹಾಸನ ಏರುತ್ತಾರೆ. ಇದು ಕೇವಲ ವೃತ್ತಿಯ ಕಂಬ್ಯಾಕ್ ಅಲ್ಲ, ಇದು ಇಡೀ ವ್ಯಕ್ತಿತ್ವದ ದೈತ್ಯ ಕಂಬ್ಯಾಕ್. ಈ ಬೃಹತ್ ಗೆಲುವನ್ನು ತಮ್ಮದಾಗಿಸಿಕೊಳ್ಳಲು ಕೆಲವು ಅತ್ಯಂತ ಸರಳ ಹೆಜ್ಜೆಗಳನ್ನು ಇಡಬಹುದು. ಆತಂಕದಿಂದ ಪಾರಾಗಲು ಪ್ರತಿ ಶನಿವಾರ ಹನುಮಾನ್ ಚಾಲೀಸಾವನ್ನು ಪಠಿಸುವುದು ಮತ್ತು ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು ಒಂದು ವಿಶೇಷ ಶಕ್ತಿಯನ್ನು ನೀಡುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶನಿಯು ಸೇವೆಗೆ ಒಲಿಯುವ ಕಾರಣ ವೃದ್ಧರಿಗೆ ಹಾಗೂ ಬಡವರಿಗೆ ಸಹಾಯ ಮಾಡುವುದು, ಅನ್ನದಾನ ಮಾಡುವುದು ಜೀವನದಲ್ಲಿ ಅಗಾಧವಾದ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಮೀನರಾಶಿಯವರು ಈ ಜಗತ್ತಿನ ಒಂದು ಅದ್ವಿತೀಯ ಸೃಷ್ಟಿ. ಅವರಲ್ಲಿರುವ ಪ್ರೀತಿ ಮತ್ತು ಕರುಣೆ ಬೇರೆ ಯಾರಿಗೂ ಇಲ್ಲ. ಶನಿಯು ಪರೀಕ್ಷಿಸುತ್ತಿದ್ದಾನೆ ಅಷ್ಟೇ, ಆತ ಶತ್ರು ಅಲ್ಲ. ಮತ್ತಷ್ಟು ಗಟ್ಟಿಯಾಗಲಿ ಅಂತಲೇ ಈ ಪರೀಕ್ಷೆಗಳನ್ನು ನೀಡಿದ್ದಾನೆ. ಎಷ್ಟೇ ಕಷ್ಟ ಬಂದ್ರೂ ನಂದಾದೀಪದಂತೆ ಬೆಳಗುತ್ತಲೇ ಇರ್ತಾರೆ. ಸಮುದ್ರದ ಅಲೆಯಂತೆ ಅಷ್ಟೇ ವೇಗವಾಗಿ ಮೇಲೆ ಬರಲು ಹುಟ್ಟಿರುವವರು ಮೀನರಾಶಿಯವರು. ಈಗ ಉಳಿದಿರುವ ಪ್ರಶ್ನೆ ಇದೊಂದೇ. ಈ ಮಹಾನ್ ಬದಲಾವಣೆಯನ್ನು ಅಪ್ಪಿಕೊಳ್ಳಲು ಮೀನರಾಶಿಯವರು ಸಿದ್ಧರಿದ್ದಾರೇ? ಮೇ 2026 ಜೀವನದಲ್ಲಿ ಒಂದು ಹೊಸ ಸೂರ್ಯೋದಯವನ್ನು ತರಲಿದೆ. ಈ ವಿಶ್ಲೇಷಣೆ ಇಷ್ಟವಾದರೆ ಕಮೆಂಟ್ಸ್ನಲ್ಲಿ ನಾವು ಗೆಲ್ಲುತ್ತೇವೆ ಅಂತ ಖಂಡಿತ ಬರೆಯಿರಿ. ಮೀನರಾಶಿಯ ಇತರ ಸ್ನೇಹಿತರೊಂದಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಅವರಿಗೂ ಧೈರ್ಯ ತುಂಬಿ. ಮತ್ತು ಇಂತಹ ಅತ್ಯಮೂಲ್ಯ ವಿಶ್ಲೇಷಣೆಗಳಿಗಾಗಿ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ